ಜೈಲು ಕರ್ಮಕಾಂಡ ಬಯಲಾಗ್ತಾ ಇದ್ದಂತೆ ಇಬ್ಬರ ತಲೆದಂಡಾಗಿದೆ. ಈ ನಡುವೆ ವಿಡಿಯೋ ವೈರಲ್ ಮಾಡಿದ್ಯಾರು ಅನ್ನೋದ್ರ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ಈ ಸಂಬಂಧ ಕೊಲೆ ಆರೋಪಿ ದರ್ಶನ್ರ ಆಪ್ತ ಧನ್ವೀರ್ನನ್ನ ವಿಚಾರಣೆ ನಡೆಸಲಾಗಿದೆ. ಹಾಗಾದ್ರೆ ವಿಡಿಯೋ ರೆಕಾರ್ಡ್ ಮಾಡಿದ್ಯಾರು, ಲೀಕ್ ಮಾಡಿದ್ಯಾರು, ಧನ್ವೀರ್ ವಿಚಾರಣೆ ಮಾಡಿದ್ಯಾಕೆ? ಇಲ್ಲಿದೆ ನೋಡಿ ರಿಪೋರ್ಟ್. तुम्हें क्यों नहीं पासवर्ड नहीं देता वो? ಕೈದಿಗಳಿಗೆ ರಾಜಾತಿಥ್ಯ ಕೇಸ್, ವಿಡಿಯೋ ಲೀಕ್ ಮಾಡಿದ್ಯಾರು? ಕೊಲೆ ಆರೋಪಿ ದರ್ಶನ್ ಆಪ್ತ ಧನ್ವೀರ್ ಮೇಲೆ ಅನುಮಾನ. ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿನ ಕರ್ಮಕಾಂಡಕ್ಕೆ ಬಿಗ್ ಟರ್ನ್ ಸಿಕ್ಕಿದೆ. ಜೈಲಿನಲ್ಲಿ ಅಕ್ರಮ ರಾಜಾತಿಥ್ಯ ನೀಡಿದ್ದೇಕೆ? ರಾಜಾತಿಥ್ಯ ನೀಡಿದ ಅಧಿಕಾರಿ ಯಾರು? ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ಯಾರು ಎಂಬ ಬಗ್ಗೆ ಒಂದ್ ಕಡೆ ತನಿಖೆಯಾಗ್ತಾ ಇದೆ. ಹೀಗಿರುವಾಗಲೇ ವಿಡಿಯೋ ಮಾಡಿದ್ಯಾರು, ಅದನ್ನ ವೈರಲ್ ಮಾಡಿದ್ಯಾರು ಎಂಬ ಬಗ್ಗೆಯೂ ತನಿಖೆಯಾಗ್ತಾ ಇದೆ. ಈ ತನಿಖೆ ಈಗ ಕೊಲೆ ಆರೋಪಿ ದರ್ಶನ್ ಆಪ್ತನಾಗಿರುವ ನಟ ಧನ್ವೀರ್ ಕಡೆಗೆ ತಿರುಗಿದೆ. ಧನ್ವೀರ್ ವಿಡಿಯೋ ರಿಲೀಸ್ ಮಾಡಿರಬಹುದು ಎಂಬ ಅನುಮಾನದ ಮೇಲೆ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಏರ್ಪೋರ್ಟ್ ಬಳಿ ಧನ್ವೀರ್ ವಶಕ್ಕೆ, 10 ಗಂಟೆ ವಿಚಾರಣೆ, ಬಿಡುಗಡೆ. ವಿಡಿಯೋ ರೆಕಾರ್ಡ್ ಮಾಡಿದ್ಯಾರು, ಅದನ್ನ ವೈರಲ್ ಮಾಡಿದ್ಯಾರು? ಇದನ್ನ ಪತ್ತೆ ಹಚ್ಚಲು ಸಿಸಿಬಿ ಅಖಾಡಕ್ಕಿಳಿದಿದೆ. ಸಿಸಿಬಿಯ ಪೂರ್ವ ವಿಭಾಗದ ಎಸಿಪಿ ಆನಂದ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ನಿನ್ನೆ ರಾತ್ರಿ ಮೊದಲ ಭೇಟಿಯಾಡಿದ ಅಧಿಕಾರಿಗಳು ಏರ್ಪೋರ್ಟ್ನತ್ತ ಹೋಗ್ತಾ ಇದ್ದ ಕೊಲೆ ಆರೋಪಿ ದರ್ಶನ್ ಆಪ್ತ ಧನ್ವೀರ್ನನ್ನ ಲಾಕ್ ಮಾಡಿದ್ರು. ಸಿಸಿಬಿ ಕಚೇರಿಗೆ ಕರೆತಂದು ಸುಮಾರು 10 ಗಂಟೆ ಕಾಲ ವಿಚಾರಣೆ ನಡೆಸಲಾಗಿದೆ. ಜೈಲಿನ ಕರ್ಮಕಾಂಡದ ವಿಡಿಯೋಗಳನ್ನ ಧನ್ವೀರ್ ರಿಲೀಸ್ ಮಾಡಿದ್ರಾ ಎಂಬ ಬಗ್ಗೆ ವಿಚಾರಣೆ ಮಾಡಲಾಗಿದೆ. ಸ್ನೇಹಿತರಿಗೆ ಯಾರಿಗಾದ್ರೂ ವಿಡಿಯೋ ಕಳಿಸಿದ್ರಾ? ಜೈಲಿನಲ್ಲಿರುವ ಕೈದಿಗಳ ಜೊತೆಗೆ ಸಂಪರ್ಕ ಹೊಂದಿದ್ದಾರಾ ಎಂಬ ಬಗ್ಗೆ ಧನ್ವೀರ್ ಫೋನ್ ಪರಿಶೀಲನೆ ಮಾಡಲಾಗಿದೆ. ಆದರೆ ಧನ್ವೀರ್ ಮೊಬೈಲ್ನಲ್ಲಿ ಇದ್ಯಾವುದೂ ಪತ್ತೆಯಾಗಿಲ್ಲ. ಹೀಗಾಗಿ ಇವತ್ತು ಬೆಳಗ್ಗೆ 11:40 ಬಿಟ್ಟು ಕಳುಹಿಸಲಾಗಿದೆ. ಹಾಗಾದರೆ ಜೈಲಿನ ಕರ್ಮಕಾಂಡ ವಿಡಿಯೋ ವೈರಲ್ ವಿಚಾರಕ್ಕೂ ಧನ್ವೀರ್ ವಿಚಾರಣೆಗೂ ಇರುವ ಸಂಬಂಧ ಏನು? ಅದನ್ನೇ ತೋರಿಸ್ತೀವಿ. ಈ ದೃಶ್ಯ ನೋಡಿ. ಇದು ದರ್ಶನ್ ವಿಲ್ಸನ್ ಗಾರ್ಡನ್ ನಾಗಾ ಸೇರಿ ಹಲವು ಕೈದಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದಾಗ ನಡೆಸಿದ ಟೀ ಸಿಗರೇಟ್ ಪಾರ್ಟಿ. ಈ ಫೋಟೋ ವೈರಲ್ ಆದ್ಮೇಲೆ ಇದರ ಹಿಂದೆ ವಿಲ್ಸನ್ ಗಾರ್ಡನ್ ನಾಗನೇ ರಾಜಾತಿಥ್ಯಕ್ಕೆ ಬೆಂಬಲ ಕೊಟ್ಟಿದ್ದಾನೆ ಅಂತ ಹಿಂಡಲ್ಗಾ ಜೈಲಿಗೆ ಆತನನ್ನ ಶಿಫ್ಟ್ ಮಾಡಲಾಗಿತ್ತು. ಇದೀಗ ವಿಲ್ಸನ್ ಗಾರ್ಡನ್ ನಾಗನೇ ಈಗಲೂ ವಿಡಿಯೋ ಮಾಡಿಸಿದ್ದಾನಾ ಎನ್ನುವ ಅನುಮಾನ ಮೂಡಿದೆ. ಒಂದು ಮೂಲದ ಪ್ರಕಾರ ಹಿಂಡಲ್ಗಾ ಜೈಲಿನಲ್ಲಿರುವ ವಿಲ್ಸನ್ ಗಾರ್ಡನ್ ನಾಗ ಪರಪ್ಪನ ಅಗ್ರಹಾರದಲ್ಲಿರುವ ತನ್ನ ಶಿಷ್ಯ ಪವನ್ ನಿಂದ ಚಿತ್ರೀಕರಣ ಮಾಡಿಸಿದ್ದಾನೆ ಎನ್ನಲಾಗ್ತಾ ಇದೆ. ಒಬ್ಬ ಜೈಲಧಿಕಾರಿಯ ಸೂಚನೆಯಂತೆ ಪವನ್ ವಿಡಿಯೋ ರೆಕಾರ್ಡ್ ಮಾಡಿರುವ ಅನುಮಾನ ಇದೆ. ಶಿಕ್ಷೆಗೊಳಗಾಗಿರುವ ವ್ಯಕ್ತಿ ಪವನ್ಗೆ ಮೊಬೈಲ್ ಕೊಟ್ಟು ಚಿತ್ರೀಕರಣ ಮಾಡಿಸಿರುವ ಶಂಕೆ ಇದ್ದು, ಈ ವಿಡಿಯೋವನ್ನ ಹೊರಗಡೆಯಿಂದ ವಿಡಿಯೋ ರಿಲೀಸ್ ಮಾಡಿರುವ ಸಾಧ್ಯತೆ ಇದೆ. ಇದರಲ್ಲಿ ದರ್ಶನ್ ಆಪ್ತ ಧನ್ವೀರ್ ಪಾತ್ರ ಇರುವ ಶಂಕೆಯೂ ಇದೆ. ದರ್ಶನ್ಗೆ ಸೂಕ್ತ ವ್ಯವಸ್ಥೆ ನೀಡುತ್ತಿಲ್ಲ, ಬೇರೆಯವರಿಗೆ ಸೌಲಭ್ಯ ನೀಡಲಾಗ್ತಾ ಇದೆ ಅಂತ ತೋರಿಸೋದಕ್ಕೆ ವಿಡಿಯೋ ರಿಲೀಸ್ ಮಾಡಿರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಈ ಎರಡೂ ಆಯಾಮದ ಬಗ್ಗೆಯೂ ಪರಮೇಶ್ವರ್ ಸಭೆಯಲ್ಲಿ ಅಧಿಕಾರಿಗಳ ಜೊತೆ ಚರ್ಚಿಸಿದ್ದಾರೆ. ಅದನ್ನು ಕೊಡ್ತೀವಿ. ಯಾರು ಇನ್ವಾಲ್ವ್ಮೆಂಟ್ ಇದೆ ನೋಡಿ, ಯಾರು ನನ್ಗೆ ಗೊತ್ತು ನೀವೇನು ಕೇಳಕ್ ಕೊಟ್ಟಿದ್ದೀರಾ ಅಂತ, ಆಯ್ತಾ? ಅವರು ಯಾರು ಇನ್ವಾಲ್ವ್ಮೆಂಟ್ ಇದೆ ಅದನ್ನು ಕೂಡ ನೀವು ಪರಿಶೀಲನೆ ಮಾಡಿ ವರದಿಯಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ವಿಡಿಯೋ ಮಾಡೋದು ನೀವೇ, ರಿಲೀಸ್ ಮಾಡೋದು ನೀವೇ. ಜೈಲಿನ ಕರ್ಮಕಾಂಡದ ಬಗ್ಗೆ ಕಿಡಿಕಾರಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಜೈಲಿನಲ್ಲಿ ವಿಡಿಯೋ ಮಾಡೋದು ನೀವೇ, ಆ ಜೈಲಿನ ವಿಡಿಯೋವನ್ನ ರಿಲೀಸ್ ಮಾಡೋದು ನೀವೇ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೆ ಮಾಡಿಸೋದು ನೀವೇ, ಅಲ್ಲಿಂದ ಫೋಟೋ ತೆಗೆದು ಆಚೆ ಬರೋದು ನಿಮ್ದೇ ಸ್ಕೀಮು. ಒಳ್ಳೆ ಸ್ಕೀಮು. 2 ಗ್ಯಾಂಗ್ ಐತೆ ಅಲ್ಲಿ ಜೈಲಲ್ಲೇ, 2 ಪಾರ್ಟಿ, ಒಂದು ಸಪ್ಲೈ ಮಾಡೋ ಪಾರ್ಟಿ, ಇನ್ನೊಂದು ಫೋಟೋ ಮಾಡೋ ಪಾರ್ಟಿ. ವಿಚಾರಣೆ ಮುಗಿಸಿ ಹೊರಬಂದಿರುವ ಧನ್ವೀರ್ ಹಾರ್ಟ್ ಸಿಂಬಲ್ ಹಾಕಿ ದರ್ಶನ್ ಜೊತೆಗಿರುವ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಧನ್ವೀರ್ ಮೊಬೈಲ್ನಲ್ಲಿ ಏನೂ ಸಿಕ್ಕಿಲ್ಲ ಎನ್ನಲಾಗ್ತಾ ಇದೆ. ವಿಡಿಯೋ ಮಾಡಿದ್ಯಾರು, ವೈರಲ್ ಮಾಡಿದ್ಯಾರು ಎಂಬ ಬಗ್ಗೆ ತನಿಖೆ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್, TV9.